ಪತ್ರಕರ್ತ ಸಂಜೀವನಿ ದೊಡ್ಡಬೊಮ್ಮಯ್ಯ ತೀರ್ಕೊಂಡಿದ್ದು ತಿಳಿದು ಭಾಳ ಆಘಾತ ಆಯಿತು. ಪಾಪ ಸುಮ್ಮನೆ ಬಂದು ರೈತನಾದ್ರು ಬರ್ಬೋದಾಯಿತು. ಬಸ್ಸಲ್ಲಿ ಬಂದು ಈ ರೀತಿ ಆಯಿತು ಅಂತ ಪಕ್ಷದ ಪರವಾಗಿ ಸರ್ಕಾರ ಪರವಾಗಿ ತೀವ್ರ ಎಲ್ಲರೂ ಕೂಡ ದುಡ್ಡಾಗಿದೆ. ಬಗ್ಗೆ ಬೇರೆ ಕೂಡ ಕೆಲಸ ಮಾಡಬೇಕಾಗಿದೆ. ನಮ್ಮ ಮಾಧ್ಯಮದ ಇಲಾಖೆಗೆ ಸಂಬಂಧಪಟ್ಟಂಥ ಮಾತಾಡಬೇಕಾಗಿ ಸಹಾಯ ಮಾಡಬೇಕು. ಕರ್ತವ್ಯದಲ್ಲಿರ್ಬೇಕಾದ್ರೆ ಇಂಥ ಕೆಲಸ ಆಗಿದೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಹೇಳಿ ನಾನು ಎರಡನೇದು, ಈಗ ನಾವು ಕೋರ್ಟಲ್ಲಿ ಇಡಿ ಕೋರ್ಟಲ್ಲಿ ಇದಾಗಿದೆ. ಇನ್ನೊಂದು FIR ಹಾಕಿದ್ದಾರೆ, ಒಪ್ಕೊಂಡಿದೆ. ಅದ್ರ ಬಗ್ಗೆ ಈಗಾಗಲೇ ನಾವು ಪ್ರತಿಭಟನೆಯನ್ನು ಹಾಕ್ಕೊಂಡಿದ್ದೇವೆ. ಯಾವುದೇ ನಮ್ಮ ಮೇಲೆ ದಬ್ಬಾಳಿಕೆ ಆಗಿದೆ ಅಂತ ದೀರ್ಘವಾಗಿ ಅಲ್ಲಿ ಚರ್ಚೆ ಮಾಡ್ತೀವಿ. ತಗೊಳ್ಳಾಗುತ್ತೆ ಸರ್. ನಾಗಸಾಧುಗಳು ಬಂದಿದ್ದು ತಮಗೆ ಆಶೀರ್ವಾದ ಮಾಡಿದ್ವಿ. ಅವರವ್ರು ಏನೋ ಉಳಿಕೊಂಡು ಬಂದು ಆಶೀರ್ವಾದ ಮಾಡ್ತಾರೆ. ನಾವು ಆಶೀರ್ವಾದ ಮಾಡೋಕ್ಕೆ ಬಂದು ನಾವು ಮನೆಯಿಂದ ತಗೊಳಕ್ಕಾಗ್ತದ? ಈಗ ನೀವು ಬಂದಿದ್ದೀರಿ, ನೀವು ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಆದರೂ ಏನು ಮಾಡ್ತೀರಿ, ನೀವು ನಾ ಬಿಡೋಂಗಿಲ್ಲ, ನೀವು ಬಿಡೋಂಗಿಲ್ಲ. ಸೊ ಹಂಗೆ ಈ ಸಾಧು ಸಂತರು ಹಿರಿಯರು ಜನ ರಾಜಕೀಯದಲ್ಲಿದ್ದೀವಿ. ಎಲ್ಲ ಥರದ ಜನನೂ ನಮ್ಗೆ ಬೇಕು. ಈಗ ಮುಜರಾ ಇಲಾಖೆ ನಡೆಸಲ್ವ ನಾವು? ಧಾರ್ಮಿಕ ದತ್ತಿ ಇಲಾಖೆ, ಮುಜರಾ ಇಲಾಖೆ, ವಕ್ಫು, ಚರ್ಚ್ಗಳು ಎಲ್ಲದಕ್ಕೂ ನಾವು ಸಹಾಯ ಮಾಡ್ತಾಯಿದ್ದೀವಿ. ಅವ್ರವ್ರ ಧರ್ಮ ಅವ್ರವ್ರು ಕಾಪಾಡ್ತಾ ಇದ್ದಾರೆ. ಜೈನ್ ಮುನಿಗಳಿದ್ದಾರೆ, ಅವ್ರದ್ದೊಂದು ವೇಷಭೂಷ ಕೃಷ್ಣ ಸಾಧು ನಾಲ್ಕು ಸಾಧುಗಳು ಒಂಥರ, ಬೇರೆ ಸ್ವಾಮಿಗಳು ಒಂಥರ, ರಾಜಕಾರಣಿಗಳು ಒಂಥರ, ಕಾಕಿದೊಂಥರ, ಕಾವಿದೊಂಥರ, ಕಾದಿದೊಂಥರ, ಎಲ್ಲರದ್ದು ಅವ್ರವ್ರ ಡ್ಯೂಟಿ ಅವ್ರವ್ರಿಗೆ ಏನೇನು ಸಮಾಜ ಕೊಟ್ಟಿದೆ ಆ ಕೆಲಸ ಅವ್ರು ಮಾಡ್ತಾರೆ. So today you are holding a protest against the central government's Narega scheme and national health case. Of course, they want to change Gandhi scheme. They want to change Gandhi. Not good apart. See, let them change this of Gandhi also. Gandhiji, we wanted to do unemployment guarantee scheme. That is under the leadership of Sonia Gandhi and Manmohan Singh ji. We made this Narega. It is a program in the country, employment guarantee scheme, which is all over the world. So it was been named of our great leader, who the Congress president. He was the Congress president 100 years ago. Under his name it has been named. He is Mahatma, who never occupied any position except the Congress president. So under his name this guarantee was there. They wanted to die this scheme so that they want more from the government. They wanted to kill this scheme. They have changed it. But this will give a big movement will start in Karnataka itself. A big movement will start against this decision which they have taken. ಸರ್, ಕನ್ನಡದಲ್ಲಿ ಸರ್, ಗಾಂಧಿ ಪೊಲೀಸರಿಂದ ಅಧಿಕಾರಿ ಮುಂದುವರ ಅಂತ ಹೇಳಿದ್ರಿ. ದೆಹಲಿ ಪೊಲೀಸ್ ನಾನು ಮಂಗಳವಾರ ಹೋಗ್ತೀನಿ. ಮಂಗಳವಾರ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ವಾಟರ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನ ಕರೆದಿದ್ದಾರೆ. ರೆಡಿ ಏನು? ಹಲೋ, ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಬಗ್ಗೆ ಕರೆದಿದ್ದಾರೆ. ಅವತ್ತು ನಾನು ಹೋಗಿ ನನ್ನ ರಾಜ್ಯದ ಅನೇಕ ವಿಚಾರಗಳನ್ನು ಮಾದಾಯಿದು, ನಮ್ಮ ಕೃಷ್ಣಾ ವಾಟರ್ದು ಅವಾರ್ಡ್ದು, ಮತ್ತು ಮೇಕೆದಾಟು, ಮತ್ತು ನಮ್ಮ ಭದ್ರಾದ ಅಪ್ಪರ್ ಭದ್ರದು, ಇವೆಲ್ಲ ಕೂಡ ಪ್ರಸ್ತಾವನೆಯನ್ನು ನಾನು ಮಾಡ್ತೀನಿ. ಸರ್, ಹೈಕಮಾಂಡ್ ಏನಾದರೂ ಭೇಟಿ ಆಗ್ತೀರಾ ಸರ್? ಆ ಸಂದರ್ಭದಲ್ಲಿ ನೀವು CM ಇಬ್ಬರು ಜೊತೆಗೆ ಹೋಗ್ತೀವಿ ಅಧಿವೇಶನದ ಬಳಿಕ ಅಂತ ಹೇಳ್ತಾರೆ. ನೀನು ತಿಳಿಸ್ತೇ ನಾವೇನು ಮಾಡಲ್ಲ. ಅದು ಗಾಂಧೀಜಿ ನಾನಂತೂ ಕದ್ದು ಹೋಗಲ್ಲ. ಅಲ್ಲ, ಅದಕ್ಕೇನಾದರೂ ಆಹ್ವಾನ ಕೊಟ್ಟಿದ್ದಾರೆ ಅಂತ ಸರ್? ಯಾಕಂದ್ರೆ 27ನೇ ತಾರೀಕು ಮತ್ತೆ ಇಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ಇಬ್ಬರ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದ್ರಿ ಸರ್. ಇದು ಲಿಂಕಿಂಗ್ ಆಫ್ ವಾಟರ್ 23
ಪತ್ ಬೋಲೋದು ಅದನ್ನ ಕಾಪಿ ನಾವು ರಿಲೀಸ್ ಮಾಡ್ತೀವಿ. ಸರ್ ಇನ್ ಇಂಗ್ಲಿಷ್ ಡೆಲ್ಲಿ Sir, are you visiting Delhi, sir? Are you meeting the High Command? Of course, I am going to meet the Central Water Irrigation Minister, number one, our Forest Minister on some issues. We have asked the appointment also. I will meet the UD Minister also, Mr. Qatar Saab. All of them I am meeting. In the interest of the state, there are a lot of issues. We wanted to meet along with the MPs, but still I will go and meet. Then after that, we will have to meet the Prime Minister also. Sir, are you meeting the High Command with CM, sir? With them, sir? They have said that they are going to call both of us at the appropriate time. We will wait for the call. ಸರ್ ಗಾಂಧೀಜಿ ಕನ್ನಡದ ಒಂದು ಸ್ವಲ್ಪ ನೋಡಪ್ಪ, ಗಾಂಧೀಜಿ ನೋಟ್ನ ಬೇಕಾದ್ರೆ ತೆಗೆದಾಕ್ಬಿಡ್ಲಿ ಅವರು. ನಮಗೆ ಗಾಂಧಿ ಬೇಕು, ದೇಶಕ್ಕೆ ಗಾಂಧಿ ಬೇಕು. ಗಾಂಧಿ ಹೆಸರನ್ನ ನಾವು ಇಟ್ಟಿರೋದನ್ನ ತೆಗೆದಿದ್ದೀವಿ ಅಂತಂದರೆ ಇದಕ್ಕಿನ್ನ ಅವಮಾನಕರವಾದಂಥ ತೀರ್ಮಾನ ಯಾವ ಸರ್ಕಾರನೂ ಮಾಡಿರಲಿಲ್ಲ. ಇವತ್ತು ಈ ಕೇಂದ್ರ ಸರ್ಕಾರ ಮಾಡಿದೆ. ಇದಕ್ಕೆ ಫಲ ಈ ದೇಶದ ಜನ ಉತ್ತರ ಕೊಡ್ತಾರೆ.